ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕಿನ ಸಿದ್ದಬೆಟ್ಟದಲ್ಲಿ ರಂಭಾಪುರ ಶಾಖಾ ಮಠದ 19ನೇ ಒಂದು ವಾರ್ಷಿಕೋತ್ಸವ ನಡೆಯಿತು. ಉಚಿತ ಸಾಮೂಹಿಕ ವಿವಾಹದಲ್ಲಿ 15 ಜೋಡಿಗಳು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಕಾರ್ಯಕ್ರಮದಲ್ಲಿ ಬಾಳೆಹೊನ್ನೂರು ಶ್ರೀಮದ್ ರಂಭಾಪುರ ಶ್ರೀಗಳು, ಗೃಹ ಸಚಿವರಾಗಿರುವಂತಹ ಜಿ ಪರಮೇಶ್ವರ್ ಅವರು, ಹಾಗೆ ಡಿಸಿ ಶುಭಾ ಕಲ್ಯಾಣ್ ಅವರು, ಇನ್ನು ಹಲವರು ಈ ಒಂದು ಕಾರ್ಯಕ್ರಮಕ್ಕೆ ಭಾಗಿಯಾಗಿದ್ದಾರೆ. ಹುಟ್ಟುವಾಗ ಭಾಗ ಅಂತ ಹೇಳಿದ್ರೆ ಧರ್ಮ ಒಂದು ಸಮಾಜ ಆಗುತ್ತೆ. ಆ ಸಮಾಜದಲ್ಲಿ ಜೀವನ ಹೇಗೆ ಮಾಡಬೇಕು ಅಂತ ಹೇಳಿ ಧರ್ಮದಿಂದ ಜೀವನ ಮಾಡಬೇಕು ಅಂತ ಹೇಳಿ ಆ ಕಟ್ಟುಪಾಡುಗಳನ್ನ ನಮಗೆ ಹಾಕಿ ಹೋಗಿದ್ದಾರೆ ನಮ್ಮ ಪೂರ್ವಜರು. ಸಾವಿರಾರು ವರ್ಷಗಳು ಕಳೆದೋಗಿದ್ದಾವೆ. ಆದ್ರೆ ಆ ಸಾವಿರಾರು ವರ್ಷಗಳ ಕಳೆದರೂ ಕೂಡ ಆ ಧರ್ಮ, ಮನುಷ್ಯನಿಗೆ ಧರ್ಮ ಅನ್ನುವಂಥದ್ದು ನಮ್ಮ ಜೊತೆಯಲ್ಲೇ ಬೆಳ್ಕೊಂಡು ಬಂದ್ಬಿಟ್ಟಿದೆ. ಆಧುನಿಕ ಭಾರತ, ಆಧುನಿಕ ಜಗತ್ತು ಎಲ್ಲ ಒಂದು ಕಡೆ ಅದರ ಜೊತೆಯಲ್ಲಿ ಬದಲಾವಣೆ ಆಗುವಂತ ರೀತಿಯಲ್ಲಿ ನಡ್ಕೊಂಡು ಬರ್ತಾ ಇದೆ. 21ನೇ ಶತಮಾನದಲ್ಲಿ ಇವತ್ತು ಬಹಳಷ್ಟು ಬದಲಾವಣೆಗಳನ್ನ ಇಡೀ ಜಗತ್ತಿನಲ್ಲಿ ನೋಡ್ತೇವೆ. ಅದು ಯಾವುದೇ ಧರ್ಮ ಇರ್ಬೋದು, ಹಿಂದೂ ಧರ್ಮ ಇರ್ಬೋದು, ಇಸ್ಲಾಂ ಧರ್ಮ, ಮನುಕುಲಕ್ಕೆ ಬದಲಾವಣೆ ಆದರೆ ಪರವಾಗಿಲ್ಲ, ಅದನ್ನು ನಾವು ಒಪ್ಪಬಹುದು. ಆದ್ರೆ ಮನುಕುಲದ ಜೀವನ ವಿರುದ್ಧವಾಗಿ ಹೋಗೋದಾದ್ರೆ ಅದನ್ನು ಒಪ್ಪೋದಕ್ಕೆ ಸಾಧ್ಯ ಇಲ್ಲ. ಆಧುನಿಕ ಭಾರತದಲ್ಲಿ ಅದನ್ನ ನಾವು ಇವತ್ತು ನೋಡ್ತಾ ಇದ್ದೇವೆ. ಅದು ಆಗಬಾರ್ದು. ಮನುಷ್ಯನ ಧರ್ಮವಾಗಿ ನಡೆಯಪ್ಪ ನೀನು ಅಂತ ಹೇಳೋದನ್ನ ನಾವು ದಾರಿ ತಪ್ಪಿಸೋದಾದ್ರೆ ಅದು ಸರಿ ಅಂತ ಹೇಳಿ ನಾನು ಅನ್ಸೋದಿಲ್ಲ. ಹಾಗಾಗಿ ಇವತ್ತಿನ ಆಧುನಿಕ ಭಾರತದಲ್ಲಿ ನಮಗೆ ಬೇಕಾಗಿರ್ತಕ್ಕಂಥದ್ದು ಯಾವುದಪ್ಪ ಅಂತ ಹೇಳಿದ್ರೆ, ನಾವು ಇವತ್ತು ಜಗಜ್ಯೋತಿ ಬಸವೇಶ್ವರರ ಜಯಂತ್ಯೋತ್ಸವವನ್ನು ಕೂಡ ನಾವು ಈ ಕಾರ್ಯಕ್ರಮದ ಜೊತೆಯಲ್ಲಿ ಸೇರಿಸಿಕೊಂಡಿದ್ದೇವೆ. ಅಣ್ಣ ಬಸವಣ್ಣ 850 ವರ್ಷದ ಹಿಂದೆ ಇಡೀ ಜಗತ್ತಿಗೆ ಸಾರಿದ್ದಾನೆ, ಸಮಾನತೆಯ ಧರ್ಮವನ್ನು ಸಾರಿದ್ದಾನೆ. ಮನುಷ್ಯ ಹುಟ್ಟಿರೋನು, ಮನುಷ್ಯ ಯಾವ ಜಾತಿ ಧರ್ಮ ಯಾವುದಕ್ಕೂ ಅರ್ಥ ಇಲ್ಲ. ಹುಟ್ಟುವಾಗ ನಾನಿಂಥ ಧರ್ಮದಲ್ಲಿ ಹುಟ್ಟಬೇಕು ಅಂತ ಅರ್ಜಿ ಹಾಕಿಲ್ಲ, ನಾನಿಂಥ ಜಾತಿಯಲ್ಲಿ ಹುಟ್ಟಬೇಕು ಅಂತ ಅರ್ಜಿ ಹಾಕಲಿಲ್ಲ. ನಾವು ಯಾರು ಕೂಡ ಆ ಜಗತ್ತಿನ ನಿಯಮದಲ್ಲಿ ನಾವು ಆಗೋಗ್ಬಿಟ್ಟಿದ್ದೇವೆ. ಆದ್ರೆ ಮನುಷ್ಯ ಕುಲ ಒಂದೇ ಅಲ್ವಾ? ಆ ಮನುಷ್ಯ ಕುಲ ಒಂದೇ ಅನ್ನೋದನ್ನ ಅಣ್ಣ ಬಸವಣ್ಣ 850 ವರ್ಷದ ಹಿಂದೆ ಹೇಳಿದ್ದಾರೆ. ಇವತ್ತು ಯಾವ ಭಾರತ ಬೇಕಪ್ಪ ನಮಗೆ ಅಂದ್ರೆ ಬಸವಣ್ಣನ ಭಾರತ ಬೇಕು, ಬಸವ ಭಾರತ ಬೇಕು. ಆ ಬಸವ ಭಾರತ ನಮ್ಮಿಂದ, ಕರ್ನಾಟಕದಿಂದ, ಇಲ್ಲಿಂದ ಪ್ರಾರಂಭ ಆಗಬೇಕು. ಅದಕ್ಕಾಗಿ ಸಾವಿರಾರು ಜನ ಸ್ವಾಮೀಜಿಗಳು ತಮ್ಮೆಲ್ಲ ಇಡೀ ಜೀವನದ ಆಸೆ ಹಂಗುಗಳನ್ನ ತೊರೆದು ಆ ಸನ್ಯಾಸತ್ವವನ್ನು ಸ್ವೀಕಾರ ಮಾಡಿ ಧರ್ಮ ಜಾಗೃತಿಯನ್ನ ಮೂಡಿಸುವಂತ ಕೆಲಸ ಮಾಡ್ತಿದ್ದಾರೆ. ಮುಂದುವರೆದ ಭಾಗ ಅಂತ ಹೇಳಿದ್ರೆ ಧರ್ಮ ಒಂದು ಸಮಾಜ ಆಗುತ್ತೆ. ಆ ಸಮಾಜದಲ್ಲಿ ಜೀವನ ಹೇಗೆ ಮಾಡಬೇಕು ಅಂತ ಹೇಳಿ ಧರ್ಮದಿಂದ ಜೀವನ ಮಾಡಬೇಕು ಅಂತ ಹೇಳಿ ಆ ಕಟ್ಟುಪಾಡುಗಳನ್ನ ನಮಗೆ ಹಾಕಿ ಹೋಗಿದ್ದಾರೆ ನಮ್ಮ ಪೂರ್ವಜರು. ಸಾವಿರಾರು ವರ್ಷಗಳು ಕಳೆದೋಗಿದ್ದಾವೆ. ಆದ್ರೆ ಆ ಸಾವಿರಾರು ವರ್ಷಗಳ ಕಳೆದರೂ ಕೂಡ ಆ ಧರ್ಮ, ಮನುಷ್ಯನಿಗೆ ಧರ್ಮ ಅನ್ನುವಂಥದ್ದು ನಮ್ಮ ಜೊತೆಯಲ್ಲೇ ಬೆಳ್ಕೊಂಡು ಬಂದ್ಬಿಟ್ಟಿದೆ. ಆಧುನಿಕ ಭಾರತ, ಆಧುನಿಕ ಜಗತ್ತು ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.